ರಾಮೇಗೌಡರು ಅಂತೇಳಿ KR ಪೇಟೆ ಅವರ ಸ್ನೇಹಿತರಂತೆ. ಅವರ ಸ್ನೇಹಿತರು ಒಂದು ಚೌಟ್ರಿನ ಕಟ್ಟಿದ್ದಾರೆ. ಆ ಚೌಟ್ರಿಗೆ ಇನಾಗ್ರೇಷನ್ಗೆ ನನಗೂ ಕೂಡ ಹೇಳಿದರು. ನಾನು CM ಸಾಮಾನ್ಯವಾಗಿ ಬ್ಯುಸಿ ಬರಲ್ಲ ಅಂತ ಹೇಳ್ಕೊಂಡು ನಾನು ಚೌಟ್ರಿ ಇದಕ್ಕೆ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಅಲ್ಲಿ 10 ನಿಮಿಷಕ್ಕೆ ಮೆಸೇಜ್ ಬಂತು, ಮುಖ್ಯಮಂತ್ರಿಗಳು ಚೌಟ್ರಿಗೆ ಬರ್ತಾ ಇದ್ದಾರೆ ಅಂಥೇಳಿ. ಸರಿ ನಾನು ಹೋಗ್ಬಿಟ್ಟಿದ್ದೀನಿ, ಹೋಗಬಾರ್ದು ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿ CMದು ಇನಾಗ್ರೇಷನ್ ಆಯಿತು. ರಾಮೇಗೌಡರು ಅಂತೇಳಿ ಅವ್ರವ್ರ ಮಗ ಅಮೇರಿಕಾದಿಂದ ಬಂದವ್ರೆ. ನಮ್ಮ ಸುತ್ತಮುತ್ತ ಅನುಕೂಲ ಅಂತೇಳಿ ಒಂದು ಚೌಟ್ರಿ ಕನ್ವೆನ್ಷನ್ ಹಾಲ್ ಟೈಪು ಚೆನ್ನಾಗಿ ಮಾಡಿದ್ದಾರೆ, ಒಂದು 2 ಎಕರೆಯಲ್ಲಿ. ಅದು ಇನಾಗ್ರೇಷನ್ ಆಯಿತು. ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತಂದ್ರು, ಜೊತೆಲಿ ಬರ್ತಾರೆ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಯಿತು ಸರ್ CM ಜೊತೆ ಮಾತಾಡ್ಕೊಂಡು ಬಂದ್ರೆ? ಇಲ್ಲ, ಇದ್ರದ್ದೇನು ಚರ್ಚೆ ಮಾಡಲಿಲ್ಲ. ರಾಮೇಗೌಡದ್ದು ಅವ್ರ ಚೌಟ್ರಿದು ಮತ್ತು ಅದಿತ್ತು. ಆಮೇಲೆ ಅಲ್ಲಲ್ಲ ನೈಸ್ ರೋಡಲ್ಲಿ ಕರ್ಕೊಂಡು ಬಂದೆ. ನೈಸಿಂದ ಏನು ರೈತರಿಗೆ ಅನ್ಯಾಯ ಆಯ್ತಿದೆ, ಏನಾಗ್ತಾ ಇದೆ, ಸುಮಾರು 30 ವರ್ಷ ಆಗಿದೆ ಎಕ್ವಿಷನ್ ಆಗಿ, ಭಾಳ ತೊಂದರೆ ಆಗಿದೆ. ಇವತ್ತು 3-3.5 ಕೋಟಿ ಹೋಗ್ತಾ ಇದೆ. 30-40 ಲಕ್ಷಕ್ಕೆ ಅವರು ಫೈನಲ್ ಮಾಡ್ತಾವ್ರೆ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರು ನೈಸ್ದ ಒಂದು ಜಲ್ದಿ ಒಂದು ಸಭೆ ಮಾಡಬೇಕು, ಆ ರೈತರಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಆ ನೈಸ್ ರೋಡಲ್ಲಿ ಬರುವಾಗ ನೈಸ್ ಸಬ್ಜೆಕ್ಟ್ ಮಾಡ್ಕೊಬಂದೆ. ಪಾಲಿಟಿಕ್ಸ್ ಏನು ಮಾತಾಡಿ 100% ರಾಜಕೀಯ ಚರ್ಚೆ ಆಗಿದೆ. ರಾಮೇಗೌಡರು ಅಂತೇಳಿ KR ಪೇಟೆ ಅವರ ಸ್ನೇಹಿತರಂತೆ. ಅವ್ರ ಸ್ನೇಹಿತರು ಒಂದು ಚೌಟ್ರಿನ ಕಟ್ಟಿದ್ದಾರೆ. ಆ ಚೌಟ್ರಿಗೆ ಇನಾಗ್ರೇಷನ್ಗೆ ನನಗೂ ಕೂಡ ಹೇಳಿದರು. ನಾನು CM ಸಾಮಾನ್ಯವಾಗಿ ಬ್ಯುಸಿ ಬರಲ್ಲ ಅಂತ ಹೇಳ್ಕೊಂಡು ನಾನು ಚೌಟ್ರಿ ಇದಕ್ಕೆ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಅಲ್ಲಿ 10 ನಿಮಿಷಕ್ಕೆ ಮೆಸೇಜ್ ಬಂತು, ಮುಖ್ಯಮಂತ್ರಿಗಳು ಚೌಟ್ರಿಗೆ ಬರ್ತಾ ಇದ್ದಾರೆ ಅಂಥೇಳಿ. ಸರಿ ನಾನು ಹೋಗ್ಬಿಟ್ಟಿದ್ದೀನಿ, ಹೋಗಬಾರ್ದು ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿ CMದು ಇನಾಗ್ರೇಷನ್ ಆಯಿತು. ರಾಮೇಗೌಡರು ಅಂತೇಳಿ ಅವ್ರವ್ರ ಮಗ ಅಮೇರಿಕಾದಿಂದ ಬಂದವ್ರೆ. ನಮ್ಮ ಸುತ್ತಮುತ್ತ ಅನುಕೂಲ ಅಂತೇಳಿ ಒಂದು ಚೌಟ್ರಿ ಕನ್ವೆನ್ಷನ್ ಹಾಲ್ ಟೈಪು ಚೆನ್ನಾಗಿ ಮಾಡಿದ್ದಾರೆ, ಒಂದು 2 ಎಕರೆಯಲ್ಲಿ. ಅದು ಇನಾಗ್ರೇಷನ್ ಆಯಿತು. ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತಂದ್ರು, ಜೊತೆಲಿ ಬರ್ತಾರೆ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಯಿತು ಸರ್ CM ಜೊತೆ ಮಾತಾಡ್ಕೊಂಡು ಬಂದ್ರೆ? ಇಲ್ಲ, ಇದ್ರದ್ದೇನು ಚರ್ಚೆ ಮಾಡಲಿಲ್ಲ. ರಾಮೇಗೌಡದ್ದು ಅವ್ರ ಚೌಟ್ರಿದು ಮತ್ತು ಅದಿತ್ತು. ಆಮೇಲೆ ಅಲ್ಲಲ್ಲ ನೈಸ್ ರೋಡಲ್ಲಿ ಕರ್ಕೊಂಡು ಬಂದೆ. ನೈಸಿಂದ ಏನು ರೈತರಿಗೆ ಅನ್ಯಾಯ ಆಯ್ತಿದೆ, ಏನಾಗ್ತಾ ಇದೆ, ಸುಮಾರು 30 ವರ್ಷ ಆಗಿದೆ ಎಕ್ವಿಷನ್ ಆಗಿ, ಭಾಳ ತೊಂದರೆ ಆಗಿದೆ. ಇವತ್ತು 3-3.5 ಕೋಟಿ ಹೋಗ್ತಾ ಇದೆ. 30-40 ಲಕ್ಷಕ್ಕೆ ಅವರು ಫೈನಲ್ ಮಾಡ್ತಾವ್ರೆ. ಅವ್ರು ನೈಸ್ದ ಒಂದು ಜಲ್ದಿ ಒಂದು ಸಭೆ ಮಾಡಬೇಕು, ಆ ರೈತರಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಆ ನೈಸ್ ರೋಡಲ್ಲಿ ಬರುವಾಗ ನೈಸ್ ಸಬ್ಜೆಕ್ಟ್ ಮಾಡ್ಕೊಬಂದೆ. ಪಾಲಿಟಿಕ್ಸ್ ಏನು ಮಾತಾಡಿ 100% ರಾಜಕೀಯ ಚರ್ಚೆ ಆಗಿದೆ.